ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಸಭಾಪತಿಗಳು ಭದ್ರಯ್ಯನ ಹುಟ್ಟನ್ನು ಅಡಗಿಸೋಕ್ಕೋಸ್ಕರ ಶ್ರೀಚಕ್ರವನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊತಾರೆ. ಆದರೆ ಅದನ್ನು ಗುರುಮುಖೇನ ಮಾಡಬೇಕು. ಹಾಗಾಗಿ ಗುರುಗಳು ಯಾರಾದರೂ ಸಿಗ್ತಾರಾ ಅಂತ ವಿಚಾರಿಸೋಕ್ಕೋಸ್ಕರ ಅವರು ಲಕ್ಷ್ಮಯ್ಯನನ್ನು ಭೇಟಿ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆಗ ಆತ ಹೇಳ್ತಾನೆ, ಶಿಷ್ಯನು ತಾನಾಗೆ ಹುಡುಕೊಂಡ ಯಾವ ಗುರುನು ದಕ್ಷಿಣಾಚಾರದ ರೀತಿ ಕಲಿಸೋದಿಲ್ಲ. ಆತ ಹೇಳ್ಕೊಡೋದು ವಾಮಾಚಾರ ಮಾತ್ರನೇ. ನೀವು ವಾಮಾಚಾರದ ರೀತಿಯಲ್ಲಿ ಕಲಿಬಾರ್ದು, ಅದನ್ನು ಸದಾಚಾರ ರೀತಿಯಲ್ಲಿ ಕಲಿಬೇಕು. ಹಾಗಾಗಿ ನೀವು ಯೋಗ್ಯರಾದ ಗುರುಗಳು ನಿಮ್ಮನ್ನೇ ಹುಡುಕೊಂಡು ಬರ್ತಾರೆ, ನೀವು ಕಾಯಲೇಬೇಕು ಅಂತ ಹೇಳಿದಾಗ, ಅಯ್ಯೋ ಕಾಯಲೇಬೇಕಾ ನಾನು ಅಂತ ಅಂದ್ಕೊಂಡು ಶಾಸ್ತ್ರಿಗಳ ಉತ್ಸಾಹ ಒಮ್ಮಿಂದೊಮ್ಮೆಲೆ ಕುಗ್ಗಿಬಿಡುತ್ತೆ. ಅವರ ಮುಖದಲ್ಲಿ ನಿರಾಶೆಯ ಕಾರ್ಮುಗಲು ಸುತ್ತಕೊಳ್ಳುತ್ತೆ. ಒಂದೆರಡು ನಿಮಿಷದ ನಂತರ ಹೇಳ್ತಾರೆ, ನಾನು ಬದುಕಿದ್ದು ಸತ್ತಾಗಾಯ್ತಲ್ಲ ಲಕ್ಷ್ಮಯ್ಯ ಅಂತ ಕ್ಷೀಣವಾಗಿ ಹೇಳಿದಾಗ, ಯಾಕೆ ಸ್ವಾಮಿ ಹಾಗಂತೀರಾ ಅಂತ ಲಕ್ಷ್ಮಯ್ಯ ಕೇಳ್ತಾನೆ. ಹೌದಪ್ಪ, ಈಗ ನಾನು ದೈವ ಕೃಪೆಯನ್ನು ಕಳ್ಕೊಂಡಿದ್ದೀನಿ. ಆತ್ಮವಾಹನೆಯನ್ನು ಸುಮಾರು 1 ವರ್ಷದಿಂದ ಎಡೆಬಿಡದೆ ಸಾಧನೆ ಮಾಡ್ತಾ ಇದ್ದೀನಿ. ಆದರೂ ಕೂಡ ಅದು ಸಿದ್ಧಿ ಆಗಿಲ್ಲ. ಹಿಂದೆ ಎಂತಹ ಮಹತ್ವವಾದ ವಿದ್ಯೆ ಆದರೂ ಕೂಡ ಅಲ್ಪಕಾಲದಲ್ಲಿ ಕಲಿತು ಬಿಡ್ತಾ ಇದ್ದೆ, ಸಾಧನೆಯೂ ಮಾಡ್ಕೊತಾ ಇದ್ದೆ. ಈಗ ಅತಿ ಅಲ್ಪ ವಿದ್ಯೆಯನ್ನು ಹೆಚ್ಚು ಕಾಲ ಸಾಧನೆ ಮಾಡಿದ್ರೂ ಕೂಡ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಯಾಕೆ ಹೀಗಾಯಿತು ಅಂತ ನಾವು ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀವಿ ಅಂತ ಸುದರ್ಶನಂ ಹೇಳ್ತಾರೆ. ಒಂದು ಕ್ಷಣ ಲಕ್ಷ್ಮಯ್ಯ ಮೌನವಾಗಿರ್ತಾನೆ. ಆನಂತರ ಮೊದಲು ಹಾಲು ಹಣ್ಣನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾನೆ. ಶಾಸ್ತ್ರಿಗಳು ಮತ್ತು ಸುದರ್ಶನಂ ಫಲಹಾರ ಮುಗಿಸೋ ಅಷ್ಟೊತ್ತಿಗೆ ಆತ ಸ್ನಾನ ಮಾಡಿಕೊಂಡು ಶುಭ್ರ ವಸ್ತ್ರಗಳನ್ನು ಧರಿಸಿ ಹೊರಗಡೆಗೆ ಬರ್ತಾನೆ. ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ತನ್ನ ಪೂಜಾ ಮಂದಿರದ ಕಡೆಗೆ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಮನೆಯ ಬಲಗಡೆ ಗೋಡೆಗೆ ಅಂಟ್ಕೊಂಡ ಹಾಗೆ ಇದ್ದಂತಹ ಚಂಡಿ ಪೂಜಾ ಮಂದಿರಕ್ಕೆ ಮಿತ್ರರಿಬ್ಬರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡ್ತಿದ್ದ ಹಾಗೆ ಅವರ ಕಣ್ಣು ಕೋರೈಸುತ್ತೆ. ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಸಿಂಹ ಪ್ರಭಾವಳಿ ಇರುತ್ತೆ. ಅದರ ಮಧ್ಯೆ ನಾಲ್ಗೆ ನೀಡಿಕೊಂಡು ನಗ್ನಳಾಗಿ ಪ್ರಳಯ ನರ್ತನ ಭಂಗಿನಲ್ಲಿ ನಿಂತಿರೋ ಚಂಡಿ ದೇವಿಯ ಪ್ರತಿಮೆ ಇರುತ್ತೆ. ನಾನಾ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕೃತವಾಗಿದ್ದಂತಹ ದೇವತಾ ಮೂರ್ತಿಯ ಮುಂದುಗಡೆ ಉಜ್ವಲವಾಗಿ ಉರಿತಿರ್ತಕ್ಕಂತಹ ಒಂದು ತೂಗುದೀಪ ಇರುತ್ತೆ. ಪ್ರಧಾನ ಶಕ್ತಿ ತಮ ಪ್ರಧಾನ ಶಕ್ತಿನೇ ಸ್ವರೂಪಿಣಿ ಅಂತ ಅನ್ನಿಸ್ಕೊಂತಿದ್ರು ಕೂಡ ಆಕೆ ಯಾವುದೇ ತಾರತಮ್ಯ ಇಲ್ಲದೆ ಇರೋ ತಾರಕೇಶ್ವರಿ ಥರ ಕಾಣ್ತಿರ್ತಾಳೆ. ಆ ದೇವತೆಯನ್ನು ನೋಡಿ ಮಿತ್ರರಿಬ್ಬರ ಕಣ್ಣಲ್ಲಿ ಭಕ್ತಿಯ ಪನ್ನೀರು ಸುರಿಯೋಕ್ಕೆ ಶುರು ಆಗುತ್ತೆ. ಅಲ್ಲಿ ಕೃಷ್ಣಾರ್ಜುನವನ್ನು ಹಾಸಿರ್ತಾರೆ. ಅದರ ಮೇಲೆ ಮಿತ್ರರಿಬ್ಬರು ಕೂತ್ಕೊತಾರೆ. ಸುಮಾರು ಅರ್ಧ ಗಂಟೆವರೆಗೂ ಲಕ್ಷ್ಮಯ್ಯ ಧ್ಯಾನಾಸಕ್ತನಾಗಿ ಕೂತಿರ್ತಾನೆ. ಆ ನಂತರ ಎಚ್ಚೆತ್ತು ಹೇಳ್ತಾನೆ, ಸ್ವಾಮಿ, ನೀವು 15 ಜನ ಕೂಡಿಕೊಂಡು ಆತ್ಮವಾಹನ ಸಾಧನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ಅಂತ ಇವರಿಬ್ಬರು ಹೇಳ್ತಾರೆ. ಆದರೆ ಅದರಲ್ಲಿ 5 ಜನ ನಿಷ್ಠರಾಗಿಲ್ಲ. ಪ್ರಾಪಂಚಿಕ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸ್ತಾನೆ ಆ 5 ಮಂದಿನೂ ಸಾಧನೆಯನ್ನು ಸಿದ್ಧಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ, ಅಂದರೆ ಅದೇ ಕಾರಣಕ್ಕೆ ನಮಗೆ ಸಿದ್ಧಿ ಆಗ್ತಾ ಇಲ್ವಾ ಅಂತ ಸುದರ್ಶನಂ ಕೇಳ್ತಾರೆ. ಅದರ ಜೊತೆಗೆ ಇನ್ನೂ ಒಂದು ದೊಡ್ಡ ಕಾರಣ ಇದೆ. ಅದೇನು ಅಂದರೆ, ನೀವು ಸಾಧನೆ ಮಾಡುವಾಗ ಗಣಪತಿ ಪೂಜೆಯನ್ನು ಮಾಡಿಲ್ಲ ಅಂತ ಲಕ್ಷ್ಮಯ್ಯ ಹೇಳ್ತಾನೆ. ಯಾವ ಕೆಲಸವನ್ನು ಮಾಡಬೇಕಾದ್ರೂ ಮೊದಲು ಗಣೇಶನ ಪ್ರಾರ್ಥನೆ ಮಾಡಬೇಕು ಅಂತ ನಿಮಗೆ ತಿಳಿದಿಲ್ವೇ ಸ್ವಾಮಿ ಅಂತ ಸಭಾಪತಿಗಳನ್ನು ಲಕ್ಷ್ಮಯ್ಯ ಕೇಳಿದಾಗ, ಹೌದು ಲಕ್ಷ್ಮಯ್ಯ, ತಿಳಿದು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪದ ಧ್ವನಿಯಲ್ಲಿ ಶಾಸ್ತ್ರಿಗಳು ಹೇಳ್ತಾರೆ. ಈಗ ಏನು ಪರಿಹಾರ ಅಂತ ಸುದರ್ಶನಂ ಕೇಳಿದಾಗ ಲಕ್ಷ್ಮಯ್ಯ ಹೇಳ್ತಾನೆ, ಗಣಪತಿ ಪ್ರಾರ್ಥನೆ ಮಾಡಿ ಸ್ವತಂತ್ರವಾಗಿಯೇ ಸಾಧನೆ ಪ್ರಾರಂಭ ಮಾಡಿ 3ನೇ ದಿನ ರಾತ್ರಿ ಹೊತ್ತಿಗೆ ನಿಮಗೆ ಸಿದ್ಧಿ ನಿಶ್ಚಯ ಆಗತ್ತೆ ಅಂತ ಹೇಳಿದಾಗ, ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮತ್ತು ಸುದರ್ಶನಂ ಒಪ್ಕೊತಾರೆ. ಸ್ವಲ್ಪ ಹೊತ್ತಿನ ಮೌನದ ನಂತರ ಭದ್ರಯ್ಯ ಶ್ರೀಚಕ್ರವನ್ನು ಹೇಗೆ ಸಾಧನೆ ಮಾಡ್ದ, ಅವನ ಗುರು ಯಾರು ಅಂತ ಸುದರ್ಶನಂ ಕೇಳಿದಾಗ, ಆ ವಿಷಯ ನನಗೆ ಗೊತ್ತಿಲ್ಲ ಸ್ವಾಮಿ, ಪ್ರಯತ್ನ ಮಾಡಿದ್ರೆ ನನ್ನ ಯಕ್ಷಿಣಿ ದೇವತೆಗಳನ್ನು ಆವಾಹನೆ ಮಾಡಿ ತಿಳ್ಕೋಬಹುದು, ಆದರೆ ಆ ವಿಷಯದ ಕಡೆಗೆ ನನಗೆ ಮನಸ್ಸಿಲ್ಲ ಅಂತೇಳಿ ಹೇಳ್ತಾನೆ. ಹೋಗಲಿ, ಅವನಿರೋ ಸ್ಥಳ ಆದರೂ ನಿನಗೆ ಗೊತ್ತಾ ಅಂತ ಕೇಳಿದಾಗ, ಇಲ್ಲ ಅಂತ ಲಕ್ಷ್ಮಯ್ಯ ಹೇಳ್ತಾನೆ. ಸರಿ, ಆತ್ಮವಾಹನೆ ಸಿದ್ಧಿ ಆದರೆ ಆ ವಿಷಯ ಎಲ್ಲ ತಾನಾಗೆ ಗೊತ್ತಾಗುತ್ತಲ್ವ ಅಂತ ಸಭಾಪತಿಗಳು ಹೇಳ್ತಾರೆ. ಅಷ್ಟೊತ್ತಿಗೆ ಚಿಕ್ಕೇಗೌಡ ಅಲ್ಲಿಗೆ ಓಡಿ ಬರ್ತಾನೆ. ಲಕ್ಷ್ಮಣ್ಣ, ನಿನ್ನ ಮೊಮ್ಮಗಳು ಸ್ಮಶಾನದಲ್ಲಿ ಬಿದ್ದಿದ್ದಾಳೆ, ಮೈ ಮೇಲೆ ಬಟ್ಟೆ ಇಲ್ಲ, ಜ್ಞಾನ ಕೂಡ ಇಲ್ಲ ಅಂತ ಹೇಳಿದ ಹಾಗೇ ಲಕ್ಷ್ಮಯ್ಯನಿಗೆ
ಅವನ ಹೃದಯಕ್ಕೆ ಒಂದು ಬಾಣ ತಗಲ್ತೇನೋ ಅನ್ನುವಷ್ಟು ನೋವಿನಿಂದ ಕುಸಿದು ಕೂತ್ಕೊಂತಾನೆ. ಆಗ ಸುದರ್ಶನಂ ಅವರು ಹಳ್ಳಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ತಾವು ಸ್ಮಶಾನದಲ್ಲಿ ಕಂಡ ಘಟನೆಯನ್ನ ಸೂಕ್ಷ್ಮವಾಗಿ ವಿವರಿಸ್ತಾರೆ. ಒಂದು ಕೆಲವಾರು ಕ್ಷಣಗಳು ಮೌನದಿಂದ ಆತ ನಿಧಾನವಾಗಿ ಚೇತರಿಸ್ಕೊತಾನೆ. ಆನಂತರ ಸ್ಮಶಾನದ ಕಡೆಗೆ ನಡೀತಾನೆ. ಶಾಸ್ತ್ರಿಗಳು ಮತ್ತು ಸುದರ್ಶನಂ ಕೂಡ ಅವನನ್ನು ಹಿಂಬಾಲಿಸ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಚೆನ್ನಮ್ಮ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ತನ್ನ ಮೊಮ್ಮಗಳಿಗೆ ಒಂದು ಸೀರೆ ತುಂಡನ್ನು ಸುತ್ತುತ್ತಾಳೆ. ತನ್ನ ಪರಿವಾರದ ಜೊತೆಗೆ ಗೋಳಿಡ್ತಾ ಇರ್ತಾಳೆ. ಬಯಲುಹಳ್ಳಿಯ ಅಬಾಲ ವೃತ್ತರೆಲ್ಲರೂ ಸ್ಮಶಾನದಲ್ಲಿ ನೆರೆದಿರ್ತಾರೆ. ಬಗೆ ಬಗೆಯಾಗಿ ಮರುಕ ಸೂಚಿಸ್ತಾ ಇರ್ತಾರೆ. ಗುಂಪಲ್ಲಿ ದಾರಿ ಮಾಡಿಕೊಂಡು ತನ್ನ ಮೊಮ್ಮಗಳ ಹತ್ರಕ್ಕೆ ಲಕ್ಷ್ಮಯ್ಯ ಬರ್ತಾನೆ. ಒಂದೆರಡು ಕ್ಷಣ ಅವಳನ್ನ ತದೇಕ ದೃಷ್ಟಿಯಿಂದ ನೋಡ್ತಾನೆ. ಆನಂತರ ಅವಳನ್ನ ಎತ್ಕೊಂಡು ಗಂಭೀರವಾಗಿ ನಡೀತಾ ತನ್ನ ಪೂಜಾ ಮಂದಿರಕ್ಕೆ ಬರ್ತಾನೆ. ಒಳಗಡೆಯಿಂದ ಬಾಗಿಲು ಹಾಕ್ಕೊಂತಾನೆ. ಇನ್ನು ಊರಿನ ಜನ ಎಲ್ಲ ತಮ್ಮ ತಮ್ಮ ಕರ್ತವ್ಯವನ್ನ ಮರೆತು ಲಕ್ಷ್ಮಯ್ಯನ ಮನೆ ಮುಂದೆ ಕುತೂಹಲದಿಂದ ಕಾದು ನಿಂತಿರ್ತಾರೆ. ಸಭಾಪತಿಗಳು ಮತ್ತು ಸುದರ್ಶನಂ ಕೂಡ ತಮ್ಮ ತಮ್ಮ ಬೈಸಿಕಲ್ಗಳಿಗೆ ಹೊರಗೆ ಕೂತ್ಕೊಂಡಿರ್ತಾರೆ. ಚೆನ್ನಮ್ಮ ಇಷ್ಟೊತ್ತಿಗೆ ಗೋಳಾಟವನ್ನ ನಿಲ್ಲಿಸಿರ್ತಾಳೆ. ಸುಮಾರು ಒಂದು 15 ನಿಮಿಷ ಆದ ನಂತರ ಲಕ್ಷ್ಮಯ್ಯ ಬಾಗಿಲು ತೆಗಿತಾನೆ. ಚೆನ್ನಿ, ಮಗುಗೊಂದಷ್ಟು ಹಾಲು ಕೊಡು ಅಂತ ಹೇಳ್ತಾನೆ. ಅವನ ಕೂಗಿಗೆ ಚಿಕ್ಕೇಗೌಡ ಧಾವಿಸ್ ಬರ್ತಾನೆ. ಮಗು ಹೇಗಿದೆಯಣ್ಣ ಅಂತ ಆತುರದಿಂದ ಪ್ರಶ್ನೆ ಮಾಡಿದಾಗ, ಅಮ್ಮನ ದಯೆಯಿಂದ ಹುಷಾರಾಗಿದ್ದಾಳೆ ಗೌಡ ಅಂತೇಳಿ ಹೇಳ್ತಾನೆ. ಅವನ ಮಾತು ಕೇಳಿ ಅಲ್ಲಿದ್ದವರೆಲ್ರಿಗೂ ಸಂತೋಷ ಆಗತ್ತೆ. ಸದ್ಯ ಹುಡುಗಿ ಹುಷಾರಾದ್ಲು ಅಂತ ಎಲ್ಲರೂ ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಡಕ್ಕೆ ಸಿದ್ಧರಾಗ್ತಾರೆ. ಲಕ್ಷ್ಮಯ್ಯ ನಿಧಾನವಾಗಿ ಹೆಜ್ಜೆ ಇಟ್ಕೊಂತ ಶಾಸ್ತ್ರಿಗಳು ಮತ್ತು ಸುದರ್ಶನಂ ಹತ್ರಕ್ಕೆ ಬರ್ತಾನೆ. ಮೂಕನಾಗಿ ನಿಂತ್ಕೊಂತಾನೆ. ಅವನ ಮೌನವನ್ನು ನೋಡಿ ಶಾಸ್ತ್ರಿಗಳು ಮೃದುವಾದ ಧ್ವನಿಯಲ್ಲಿ ಹೇಳ್ತಾರೆ, ತಾಯಿ ತನ್ನ ಮಗುನ ಯಾವತ್ತೂ ಕೈ ಬಿಡಲ್ಲ ಲಕ್ಷ್ಮಯ್ಯ. ನಿನ್ನ ಮೇಲೆ ಆಕೆಗೆ ಅಪಾರ ಕೃಪೆ ಇದೆ. ಹಾಗಾಗಿ ನಿನ್ನ ಮೊಮ್ಮಗಳಿಗೆ ಇಷ್ಟು ಬೇಗ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ. ಹೌದು ಸ್ವಾಮಿ ಅಂತ ಲಕ್ಷ್ಮಯ್ಯ ಹೇಳ್ತಾನೆ. ಆ ಭದ್ರಯ್ಯನ ರಾಕ್ಷಸ ವಿದ್ಯೆಯನ್ನು ನಾಶ ಮಾಡಕ್ಕೆ ನೀನು ಪ್ರಯತ್ನ ಮಾಡಲ್ವ ಲಕ್ಷ್ಮಯ್ಯ ಅಂತ ಸುದರ್ಶನಂ ಕೇಳ್ತಾರೆ. ಆ ಕೆಲಸವನ್ನ ಮಾಡಕ್ಕೆ ತಕ್ಕ ಶಕ್ತಿ ಇರೋರನ್ನ ನನ್ನ ತಾಯಿನೇ ನೇಮಿಸ್ತಾಳೆ ಸ್ವಾಮಿ ಅಂತ ಹೇಳ್ಬಿಟ್ಟು ವಿನಯದಿಂದ ಲಕ್ಷ್ಮಯ್ಯ ಹೇಳ್ತಾನೆ. ಅವನ ಮಾತು ಕೇಳಿ ಮಿತ್ರರಿಬ್ಬರಿಗೂ ಹೃದಯಗಳು ತುಂಬಿ ಬರುತ್ತೆ. ಒಂದೆರಡು ಕ್ಷಣದ ನಂತರ ನಾವಿನ್ನು ಹೊರಡ್ತೀವಿ ಲಕ್ಷ್ಮಯ್ಯ ಅಂತ ಸಭಾಪತಿಗಳು ಹೇಳ್ತಾರೆ. ಒಳ್ಳೆಯದು ಸ್ವಾಮಿ, ತಾಯಿ ಸದಾ ನಿಮ್ಮನ್ನು ಕಾಪಾಡಲಿ. ಅವಕಾಶ ಆದಾಗ ಈ ಬಡವನ ಹಳ್ಳಿಗೆ ಬರ್ತಾ ಇರಿ ಅಂತ ಹೇಳಿದಾಗ ಆಗ್ಲಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಸುದರ್ಶನಂ ಜೊತೆ ಬೈಸಿಕಲ್ ಹತ್ತಾರೆ. ಮಾತಾಡ್ತಾ ಗೆಳೆಯರಿಬ್ಬರು ಬೆಂಗಳೂರು ಸೇರೋ ಹೊತ್ತಿಗೆ ಮಧ್ಯಾಹ್ನ 4 ಗಂಟೆ ಆಗಿರುತ್ತೆ. ಸುದರ್ಶನಂ ಮನೆ ಸಮೀಪಿಸಿದಾಗ, ಇವತ್ತಿಂದ ಸಂಘಕ್ಕೆ ಹೋಗೋದು ಬೇಡ, ಅಹೋಬಲರಾಯರ ಮನೆಯ ಮಹಡಿ ಮೇಲಿರೋ ಕೋಣೆಯಲ್ಲಿ ನಾವು 3 ಜನ ಮಾತ್ರ ಸೇರಿಕೊಂಡು ಈ ದಿನ ರಾತ್ರಿ 10 ಗಂಟೆಗೆ ಸಾಧನೆ ಪ್ರಾರಂಭ ಮಾಡೋಣ. ನೀನು ಮೊದಲೇ ಅಲ್ಲಿ ಹೋಗಿ ರಾಯರಿಗೆ ವಿಷಯವನ್ನೆಲ್ಲ ತಿಳಿಸಿ ಗಣಪತಿ ಪೂಜೆಗೆ ಅಣಿ ಮಾಡು. ಇನ್ನು 3 ದಿನದಲ್ಲಿ ಸಿದ್ಧಿ ಆದರೆ ಆಗಲಿ, ಇಲ್ಲ ಅಂದರೆ ಬೇರೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಮಿತ್ರನನ್ನು ಬೀಳ್ಕೊಟ್ಟು ತಮ್ಮ ಮನೆ ಕಡೆಗೆ ನಡೀತಾರೆ. ಇನ್ನು ಗಂಡನ ಆಗಮನದ ಸುದ್ದಿ ಗಣೇಶನಿಂದ ಗೊತ್ತಾಗುತ್ತೆ ಸೌಭಾಗ್ಯಮ್ಮನಿಗೆ. ಆಕೆ ಪೂಜಾ ಮಂದಿರದಿಂದ ಹೊರಗಡೆಗೆ ಬರ್ತಾಳೆ. ಪ್ರಸನ್ನ ವದನದಿಂದ ಶಾಸ್ತ್ರಿಗಳನ್ನ ಎದುರುಗೊಳ್ತಾರೆ. ಅಷ್ಟರಲ್ಲಿ ಕಮಲಮ್ಮ ಬರ್ತಾರೆ. ಅನ್ನ ನೀರು ತಗೊಳ್ದೆ ಅನ್ಯಾಯವಾಗಿ ಒಣಗಿ ಹೋಗ್ತಾ ಇದೆಯಲ್ಲಪ್ಪ ಅಂತ ಬರ್ತಾರೆ. ಜೊತೆಗೆ ಸೊಸೆ ಬಗ್ಗೆನೂ ಆಕೆಗೆ ಒಂಥರ ಆತಂಕ ಇರುತ್ತೆ. ಸೌಭಾಗ್ಯನನ್ನ ನೋಡು, ಅವಳು ಹೇಗಾಗಿದ್ದಾಳೆ, ಬಿಸಿಲಿಗೆ ಬೆಂದ ಬಾಳೆ ಸುಳಿಯಾದರೂ ವಾಸಿ, ಅಷ್ಟು ಇಳಿದು ಹೋಗಿದ್ದಾಳೆ ಅಂತ ಹೇಳಿದಾಗ, ನೀನಿನ್ನೂ ಊಟ ಮಾಡಿಲ್ವ ಸೌಭಾಗ್ಯ ಅಂತ ಸಭಾಪತಿಗಳು ಕೇಳ್ತಾರೆ. ನೀನು ಊಟ ಮಾಡಿಲ್ಲ ಅಂದರೆ ಅವಳು ಹೇಗಪ್ಪ ಊಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕಮಲಮ್ಮ ಹೇಳ್ತಾರೆ. ಆಗ ಸಭಾಪತಿಗಳು ಹೇಳ್ತಾರೆ, ನಾನಂತೂ ಒಂದು ರೀತಿಯ ಹುಚ್ಚು ಮುನಿ ಇದ್ದ ಹಾಗೆ, ಮೈ ಮೇಲೆ ಮನಸ್ಸಿನ ಮೇಲೆ ಪರಿವೆ ಇಲ್ಲದೆ ಅಲ್ದಾಡ್ತಾ ಇರೋ ತಿಳಿಗೇಡಿ ನಾನು. ನನಗೋಸ್ಕರ ನೀವು ಯಾಕೆ ಕಾಯ್ತೀರಾ ಅಂತ ಹೇಳಿದಾಗ ಕಮಲಮ್ಮ ಹೇಳ್ತಾಳೆ, ನೋಡು ಸುಮ್ಮನೆ ಏನೇನೋ ಹೇಳಿ ನನ್ನ ಮನಸ್ಸು ನೋಯಿಸ್ಬೇಡ, ಮೊದಲು ಊಟ ಮಾಡಬಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಡುಗೆ ಮನೆ ಕಡೆಗೆ ಹೊರಡ್ತಾರೆ. ಬಿಸಿಲಲ್ಲಿ ಬಂದಿದ್ದ ಶಾಸ್ತ್ರಿಗಳು ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಪರಶಿವನ ಮೂರ್ತಿಗೆ ನಮಸ್ಕಾರ ಮಾಡ್ತಾರೆ. ಆನಂತರ ಊಟಕ್ಕೆ ಕೂತ್ಕೊತಾರೆ. ಕಮಲಮ್ಮ ಸೊಸೆನೂ ಕೂಡ ಬಲವಂತ ಮಾಡಿ ಶಾಸ್ತ್ರಿಗಳ ಜೊತೆಗೆ ಊಟಕ್ಕೆ ಕೂಡಿಸ್ತಾಳೆ. ಆಗ ಸೌಭಾಗ್ಯಮ್ಮ ಊಟ ಮಾಡ್ಕೊತ ಹೇಳ್ತಾರೆ, ಯಾರೋ ನರಸಿಂಹಯ್ಯ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದ ಅಂತ ಹೇಳಿದಾಗ ಆಕೆನೆ ಮಾತು ಮುಂದುವರಿಸ್ತಾಳೆ. ಸುಬ್ರಾಯರು ಊರಿಗೆ ಹೋಗೋಕ್ಕೆ ಹಿಂದಿನ ದಿನ ರಾತ್ರಿ ಅವ್ರ ಜೊತೆಯಲ್ಲಿ ಬಂದಿದ್ದ. ಆಮೇಲೆ ಸುಮಾರು 7-8 ಸಲ ಬಂದು ಹೋದ. ನಿಮಗೆ ಹೇಳೋದೇ ಮರ್ತೋಯ್ತು ನನಗೆ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ. ಯಾಕೆ ಬಂದಿದ್ನಂತೆ ವಿಚಾರಿಸಿದ್ಯಾ ಅಂತ ಆತ ಕೇಳಿದಾಗ, ನಾನು ಕೇಳಿದೆ, ಅವನು ಬಾಯಿ ಬಿಡಲಿಲ್ಲ.
ಸುಮ್ಮನೆ ನೋಡಬೇಕಾಗಿತ್ತು ಅಂತ ಮಾತ್ರ ಹೇಳ್ದ. ನೋಡೋಕ್ಕೆ ಇನ್ನೂ ಸ್ಕೂಲ್ ಹುಡುಗ ಇದ್ದಾಗಿದ್ದ. ಕೈಯಲ್ಲಿ ಯಾವಾಗಲೂ ಪುಸ್ತಕಗಳನ್ನು ಹಿಡ್ಕೊಂಡಿರ್ತಾನೆ. ಇಲ್ಲೇ ಸ್ಕೂಲಿಗೆ ಸೇರಿದ್ದಾನಂತೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಶಾಸ್ತ್ರಿಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಆನಂತರ ಹೇಳ್ತಾರೆ, ಅವನ ವಿಷಯ ಹೇಗಾದರೂ ಇರಲಿ ಸೌಭಾಗ್ಯ, ನಾವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಸುದ್ದಿ ಆಗಲಿ ಅಥವಾ ನಮ್ಮ ಮನೆ ಸಂಗತಿ ಆಗಲಿ ಅವನಿಗೇನು ಹೇಳಬಾರ್ದು. ನಾವು ಈಗ ಪರಿಸ್ಥಿತಿಯಲ್ಲಿ ನಾವು ಯಾರನ್ನು ನಂಬೋ ಹಾಗಿಲ್ಲ ಅಂತ ಹೇಳ್ತಾರೆ. ನಿಜ ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ. ಒಂದು ಅರೆಕ್ಷಣ ಮೌನವನ್ನು ಆಚರಿಸಿ ಮತ್ತೆ ಆಕೆ ಹೇಳ್ತಾಳೆ, ಬೆಳಗಿನ ಜಾವ ನನಗೆ ಒಂದು ಒಳ್ಳೆ ಕನಸು ಬಂದಿತ್ತು. ರುಕ್ಕು ಮನೆಗೆ ಬಂದ ಹಾಗೆ, ಅಳಿಯಂದ್ರು ಅವಳನ್ನು ಕೆರೆಹಳ್ಳಿಗೆ ಕರ್ಕೊಂಡು ಹೋದಾಗೆ ಕನಸಾಗಿತ್ತು ಅಂತ ಹೇಳ್ತಾರೆ. ನಿಜಾನ ಸೌಭಾಗ್ಯ ಅಂತ ಕಮಲಮ್ಮ ಕಣ್ಣರಳಿಸಿ ಸೊಸೆಯನ್ನು ಕೇಳ್ತಾರೆ. ಹೌದು ನಿಜ ಅಂತ ಆಕೆ ಹೇಳ್ತಾಳೆ. ಬೆಳಗಿನ ಜಾವದ ಕನಸು ನಿಜ ಆಗುತ್ತಂತೆ ಅಂತ ಕಮಲಮ್ಮ ಆಸೆಯಿಂದ ಹೇಳಿದಾಗ, ನಿಜ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ ಅತ್ತೆ ಅಂತ ಹಸನ್ಮುಖದಿಂದ ಸೌಭಾಗ್ಯಮ್ಮ ಹೇಳ್ತಾರೆ. ಖಂಡಿತವಾಗ್ಲೂ ನಿಜ ಆಗುತ್ತಮ್ಮ, ಅದಕ್ಕೀಗ ಕಾಲ ಕೂಡ್ ಬಂದಿದೆ ಅಂತ ಊಟ ಮಾಡ್ತಾ ಸಭಾಪತಿಗಳು ನಿಶ್ಚಿತವಾದ ಧ್ವನಿಯಲ್ಲಿ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ಕಮಲಮ್ಮ ಅವ್ರಿಗೆ ರುಕ್ಮಿಣಿನೇ ಮನೆಗೆ ಬಂದಿದ್ರಳೇನೋ ಅನ್ನೋಷ್ಟು ಸಂತೋಷ ಕೂಡ ಆಗತ್ತೆ. ಇನ್ನು ಈ ಕಡೆ ಭದ್ರಯ್ಯನಿಗೂ ಕೂಡ ಸಂತೋಷ ಆಗಿರುತ್ತೆ. ಯಾಕೆ ಅಂತಂದರೆ, ನೀವು ಹೇಳಿದ ಹಾಗೆ ನಾನು ಕೇಳ್ಕೊಂಡಿರ್ತೀನಿ ಗುರು ಅಂತ ಹೇಳಿಬಿಟ್ಟು ವಿನಯದಿಂದ ಹೇಳ್ತಾ ಅವರನ್ನು ನರಸಿಂಹಯ್ಯ ಹಿಂಬಾಲಿಸುತ್ತಾನೆ. ಸಭಾಪತಿಗಳನ್ನು ನೋಡೋಕ್ಕೆ ಪ್ರತಿದಿನ ಅವಕಾಶ ಆದಾಗೆಲ್ಲ ಅವ್ರ ಮನೆ ಹತ್ತಿರಕ್ಕೆ ನರಸಿಂಹಯ್ಯ ಹೋಗ್ತಾ ಇರ್ತಾನೆ. ಸಂಜೆ ಶಾಲೆ ಮುಗಿದ ಮೇಲೆ ಸುಮಾರು 6 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೂ ಶಾಸ್ತ್ರಿಗಳ ಮನೆಯ ಆವರಣದ ಮುಂದೆ ಕೂತ್ಕೊಂಡು ಕಾಯೋದು ಅವನ ಕೆಲಸ ಆಗಿರುತ್ತೆ. ಆದರೆ ಸುರಕ್ಷಣೆಯ ದೃಷ್ಟಿಯಿಂದ ಸಂಧ್ಯಾಕಾಲವಾದ ಬಳಿಕ ಶಾಸ್ತ್ರಿಗಳು ಹಿಂಬಾಗಿಲಿನ ಮುಖಾಂತರ ತಿರುಗಾಡ್ತಾ ಇದ್ದಿದ್ದು ಅವನಿಗೆ ಗೊತ್ತಿರೋದಿಲ್ಲ. ಎಂದಿನ ಹಾಗೇನೆ ಆ ದಿನವೂ ಕೂಡ ಶಾಸ್ತ್ರಿಗಳಿಗೆ ಕಾಯ್ತಾ ಆವರಣದ ಬಾಗಿಲ ಹತ್ರ ಕೂತು ನರಸಿಂಹಯ್ಯ ಚಿಂತಾಕ್ರಾಂತನಾಗಿರ್ತಾನೆ. ಶಾಸ್ತ್ರಿಗಳ ಚಲನವಲವನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಿಗೆ ಆಗಾಗ ಬರ್ತಿದ್ದ ಭದ್ರಯ್ಯ 4-6 ಸಲ ಇದೇ ನರಸಿಂಹಯ್ಯನನ್ನು ನೋಡಿರ್ತಾನೆ. ಈ ಹುಡುಗನಿಗೂ ಶಾಸ್ತ್ರಿಗಳ ಮನೆಗೂ ಏನೋ ಸಂಬಂಧ ಇದೆ ಅಂತ ಅವನು ಊಹೆ ಮಾಡ್ತಾನೆ. ಮಂತ್ರವಾದಿ ಹಾಗೆ ತೋರೋ ಈ ಕೆಂಪು ಕಣ್ಣಿನ ವ್ಯಕ್ತಿ ಈ ಬೀದಿಲಿ, ಅದು ಈ ಮನೆ ಮೇಲೆ ಹೊಂಚಾಗ್ತಾ ಇದ್ದಾನೆ. ಇದರ ರಹಸ್ಯ ಏನೋ ಇರಬೇಕು ಅಂತ ನರಸಿಂಹಯ್ಯನಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಆದರೆ ತಮ್ಮ ತಮ್ಮ ಮನಸ್ಸಲ್ಲಿ ಮೂಡಿದ್ದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಇಬ್ಬರು ಪ್ರಯತ್ನ ಮಾಡಿರೋದಿಲ್ಲ. ಯಾಕೆಂದರೆ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅಪನಂಬಿಕೆ ಇರುತ್ತೆ. ಏನನ್ನು ಬೇಕಾದರೂ ಮಾಡೋಕ್ಕೆ ಸಾಮರ್ಥ್ಯ ಇದ್ದ ಭದ್ರಯ್ಯನಿಗೆ ನರಸಿಂಹಯ್ಯನನ್ನು ತನ್ನಡೆಗೆ ಸೆಳ್ಕೊಳ್ಳೋದೇನು ಕಷ್ಟದ ಕೆಲಸ ಆಗಿರೋದಿಲ್ಲ. ಹಾಗಾಗಿ ಒಂದು ದಿವಸ ಅವನೇನು ಮಾಡ್ತಾನೆ, ವಶೀಕರಣ ಜಪವನ್ನು ಮುಗಿಸಿ ಆಕರ್ಷಣ ಶಕ್ತಿಯನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡು ಬಂದಿರ್ತಾನೆ. ಶಾಸ್ತ್ರಿಗಳ ಮನೆ ಮುಂದುಗಡೆ ನರಸಿಂಹಯ್ಯ ಕೂತಿದ್ದನ್ನು ದೂರದಿಂದಲೇ ಅವನು ನೋಡ್ತಾನೆ. ಅವನಿಗೆ ಆನಂದ ಆಗುತ್ತೆ. ಬೇಗ ಬೇಗ ಹೆಜ್ಜೆ ಹಾಕ್ತಾ ಆವರಣದ ಹತ್ತಿರಕ್ಕೆ ಬರ್ತಾನೆ. ಕುತೂಹಲದಿಂದ ಅವನ ಕಡೆನೇ ನರಸಿಂಹಯ್ಯ ನೋಡ್ತಾನೆ. ಅದೇ ಸಮಯಕ್ಕೆ ಅಗಲವಾಗಿ ಕಣ್ಣನ್ನು ಅರಳಿಸಿ ತದೇಕ ದೃಷ್ಟಿಯಿಂದ ಭದ್ರಯ್ಯ ಅವನನ್ನೇ ನೋಡ್ತಾನೆ. 1-2 ನಿಮಿಷ ಕಾಲ ಪರಸ್ಪರ ದೃಷ್ಟಿಸಿದ ನಂತರ ಭದ್ರಯ್ಯ ಮುಂದೆ ಹೊರಡ್ತಾನೆ. ಮರುಕ್ಷಣದಲ್ಲೇ ನರಸಿಂಹಯ್ಯ ತನಗೆ ಅರಿವಿಲ್ಲದ ಹಾಗೆ ಅವನನ್ನು ಹಿಂಬಾಲಿಸ್ತಾ ಹೋಗ್ತಾ ಇರ್ತಾನೆ. ಮೌನವಾಗಿ ನಡೀತಾ ಅವರಿಬ್ಬರು ಮಲ್ಲೇಶ್ವರದ ರಸ್ತೆಗಳನ್ನು ದಾಟ್ತಾರೆ. ರೇಸ್ ಕೋರ್ಸ್ನ ಸನಿಹಕ್ಕೆ ಬರ್ತಾರೆ. ಆಗ ಒಂದು ಕ್ಷಣ ನಿಂತ್ಕೊಂಡು ನರಸಿಂಹಯ್ಯನನ್ನು ಅಡಿಯಿಂದ ಮುಡಿವರೆಗೂ ಸೂಕ್ಷ್ಮವಾಗಿ ಭದ್ರಯ್ಯ ನೋಡ್ತಾನೆ. ಯಾರೋ ನೀನು ಅಂತ ಕರ್ಕಶವಾಗಿ ಪ್ರಶ್ನಿಸ್ತಾನೆ. ನಾನೇ ಅಂತ ನರಸಿಂಹಯ್ಯ ಹೇಳ್ತಾನೆ. ಹೌದು ನೀನೇ, ಯಾರು ನೀನು ಅಂತ ಕೇಳಿದಾಗ, ಯಾರು ಅಂದರೆ ಭದ್ರಯ್ಯನ ಪ್ರಶ್ನೆ ಅರ್ಥವೇ ಆಗದೆ ಇರೋನ ಹಾಗೆ ಕಕ್ಕಾಬಿಕ್ಕಿ ಆಗ್ತಾನೆ ನರಸಿಂಹಯ್ಯ. ನಿನ್ನ ಹೆಸರೇನು ಬೊಗಳೋ ತಲೆಹರಟೆ ಅಂಥೇಳ್ಬಿಟ್ಟು ಭದ್ರಯ್ಯ ಕಿರಿಚಿದಾಗ, ಓ ಹಾಗಾ, ಕೇಳಿ ನನ್ನ ಹೆಸರು ನರಸಿಂಹಯ್ಯ ಅಂತ ಅವನು ಹೇಳ್ತಾನೆ. ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ, ನಿಮ್ಮ ಹಿಂದೆ ಬರ್ತಾ ಇದ್ದೀನಿ ಅಂತ ನರಸಿಂಹಯ್ಯ ಹೇಳ್ತಾನೆ. ಇವನು ಉತ್ತರದಿಂದ ಭದ್ರಯ್ಯನಿಗೆ ಸಿಟ್ಟು ಬರುತ್ತೆ. ಈ ಊರಲ್ಲಿ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಬಾಯಿಗೆ ಬಂದದ್ದು ಬೊಗಳ್ತಿದ್ಯಾ ಅಂತ ಬೈತಾನೆ. ಬೊಗಳೋಕ್ಕೆ ನಾನು ನಾಯಿಯಾಗಿದ್ದಿದ್ರೆ ಈ ಊರಲ್ಲಿ ಸ್ಕೂಲ್ಗೆ ಹೋಗ್ತಾನೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ಬೊಗಳ್ಕೊಂಡು ಬಿದ್ದಿರ್ತಿದ್ದೆ ಅಂತ ನರಸಿಂಹಯ್ಯ ಹೇಳ್ತಾನೆ. ಓ ಸ್ಕೂಲ್ಗೆ ಹೋಗ್ತಾ ಇದೀಯಾ ನೀನು ಅಂತ ಕೇಳಿದಾಗ, ಹ್ಞೂ ಅಂತ ಅವನು ಹೇಳ್ತಾನೆ. ಎಲ್ಲಿ ನಿನ್ನ ಮನೆ ಅಂತ ಭದ್ರಯ್ಯ ಕೇಳ್ತಾನೆ. ಗಾಂಧಿನಗರದಲ್ಲಿ ಅಂತ ನರಸಿಂಹಯ್ಯ ಹೇಳ್ತಾನೆ. ಅಪ್ಪ ಅಮ್ಮ ಎಲ್ಲಿ ಅಂದಾಗ, ತುಮಕೂರು ಹತ್ತಿರದ ಒಂದು ಹಳ್ಳಿಲಿದ್ದಾರೆ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ. ಈ ಊರಲ್ಲಿ ಯಾರ ಮನೇಲಿದೆಯಾ
ಅಂತ ಕೇಳಿದಾಗ, ನನ್ನ ಗುರುತಿನವರಿದ್ದಾರೆ ಮಂಡಿ ಶಿವಲಿಂಗಯ್ಯ ಅಂತ, ಅವ್ರ ಮನೆಯಲ್ಲಿ ಅಂತ ಹೇಳ್ತಾನೆ. ತುಂಬ ಸಾಹುಕಾರ ಅವರು ಅಂದಾಗ, ಹ್ಞೂ ಅಂತಾನೆ. ಹೆಂಡರು ಮಕ್ಕಳು ಅಂತ ಭದ್ರಯ್ಯ ಕೇಳ್ತಾನೆ. ಎರಡನೇ ಹೆಂಡತಿ ಒಂದು ಮಗು ಇದೆ ಅಂತ ನರಸಿಂಹಯ್ಯ ಹೇಳ್ತಾನೆ. ಮೊದಲನೇ ಹೆಂಡತಿ ಅಂದಾಗ, ಅವಳು ಇದ್ದಾಳೆ ಅಂತ ಹೇಳಿದಾಗ, ಅದೇ ಮನೇಲಿ ಇದ್ದಾಳ ಅವಳು ಅಂದಾಗ, ಇಲ್ಲ, ನಮ್ಮ ಯಜಮಾನರು ಅವಳನ್ನು ದೂರ ಇಟ್ಟಿದ್ದಾರೆ, ಅವ್ರಿಗೂ ಇವ್ರಿಗೂ ಆಗೋದಿಲ್ಲ, ಅವಳು ಅವ್ರ ಅಮ್ಮನ ಜೊತೆಗೆ ಬೇರೆ ಮನೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಎಲ್ಲಿ ಅವ್ರ ಮನೆ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ ಅಂತ ನರಸಿಂಹಯ್ಯ ಹೇಳ್ತಾನೆ. ನೀನು ಯಾಕೆ ಯಾವಾಗಲೂ ಮಲ್ಲೇಶ್ವರದಲ್ಲಿ ಬಿದ್ದಿರ್ತೀಯ ಅಂತ ಕೇಳಿದಾಗ, ಯಾರೋ ಒಬ್ಬರು ನೋಡಬೇಕು ಅಂತ ನರಸಿಂಹಯ್ಯ ಹೇಳ್ತಾನೆ. ದಿನ ಬರಬೇಕಾ ಅವರು ನೋಡೋಕ್ಕೆ ಅಂತ ಇವನು ಕೇಳಿದಾಗ, ಹ್ಞೂ, ದಿನ ಬಂದರೂ ಅವ್ರು ಸಿಗ್ತಿಲ್ಲ ಅಂತ ನರಸಿಂಹಯ್ಯ ಹೇಳ್ತಾನೆ. ಯಾರವರು ಅಂತ ಕೇಳಿದಾಗ, ಸಭಾಪತಿ ಶಾಸ್ತ್ರಿಗಳು ಅಂತ ನರಸಿಂಹಯ್ಯ ಹೇಳ್ತಾನೆ. ಓಹೋ ಅಂತ ತನಗೇನು ಅವ್ರ ಪರಿಚಯವೇ ಇಲ್ವೇನೋ ಅನ್ನೋ ಹಾಗೆ ಭದ್ರಯ್ಯ ನಟಿಸ್ತಾನೆ. ನಿನಗೂ ಅವ್ರಿಗೂ ಹೇಗೆ ಗುರ್ತಾಯಿತು ಅಂತ ಕೇಳಿದಾಗ, ಅದು ತುಂಬ ದೊಡ್ಡ ಕತೆ ಅಂತ ನರಸಿಂಹಯ್ಯ ಹೇಳ್ತಾನೆ. ಪರವಾಗಿಲ್ಲ ಹೇಳು ಅಂತ ಭದ್ರಯ್ಯ ಬಲವಂತ ಮಾಡ್ತಾನೆ. ನರಸಿಂಹಯ್ಯ ಜಾಜಿಹಳ್ಳಿ ಕಥೆಯನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ನಾರಾಯಣ ಶಾಸ್ತ್ರಿಗಳು ಪರಿಚಯವಾದ ಬಗ್ಗೆ, ಅವರ ಮಂತ್ರವಿದ್ಯಾ ಪಾಂಡಿತ್ಯ, ಅವರು ಜಾಜಿಹಳ್ಳಿಲಿ ಮಾಡಿದ ಸಾಹಸ ಕಾರ್ಯಗಳು, ಶಕ್ತಿಯಿಂದ ಸಾಧ್ಯ ಆಗದೇ ಇದ್ದದನ್ನು ಯುಕ್ತಿಯಿಂದ ಸಾಧನೆ ಮಾಡಿದ ಸುಬ್ರಾಯ, ನಾರಾಯಣ ಶಾಸ್ತ್ರಿಗಳನ್ನು ಸಾವಿನ ಬಲೆಗೆ ಎಳೆದ ಜಾಣ್ಮೆ, ಅನಂತರ ತಾನು ಪಾಪಾಯಿ ಪ್ರೇತವನ್ನು ವಶ ಮಾಡಿಕೊಂಡಿದ್ದನ್ನು ಚಿನ್ನಪ್ಪನ ನೆರವಿನಿಂದ ಸಭಾಪತಿಗಳು ಅದನ್ನು ಓಡಿಸಿ ತನ್ನ ಬುದ್ಧಿ ಅದನ್ನು ಚಿನ್ನಪ್ಪನ ನೆರವಿನಿಂದ ಬುದ್ಧಿಸ್ತಂಭನ ಆಗೋ ಮಾಡಿದ್ದು, ಇವೆಲ್ಲವನ್ನು ಸಾಧ್ಯಂತವಾಗಿ ವಿವರಿಸ್ತಾನೆ. ಬೇಷ್, ಒಳ್ಳೆ ಅನುಭವಸ್ತಪ್ಪ ನೀನು ಅಂತ ಮೆಚ್ಚುಗೆ ನುಡಿ ಆಡ್ತಾನೆ ಭದ್ರಯ್ಯ. ಆದರೆ ಈಗ ನೋಡಿ, ನನ್ನ ಬುದ್ಧಿ ಮಂಕಾಗ್ಬಿಟ್ಟಿದೆ, ಚುರುಕು ಮಾಡ್ಕೋಬೇಕು ಅಂತ ದಿನನಿತ್ಯ ಅವ್ರ ಮನೆಗೆ ಅಲಿತಾ ಇದ್ದೀನಿ, ಆದರೆ ಅವರು ಸಿಕ್ತಿಲ್ಲ ಅಂತ ನರಸಿಂಹಯ್ಯ ಹೇಳ್ತಾನೆ. ಸಿಕ್ಕಿದ್ರೂ ಏನು ಪ್ರಯೋಜನವೂ ಆಗಲ್ಲ, ಯಾಕೆಂದರೆ ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತ ಭದ್ರಯ್ಯ ಹೇಳ್ತಾನೆ. ಯಾಕೆ ಅಂತ ನರಸಿಂಹಯ್ಯ ಕೇಳ್ತಾನೆ. ಆಗ ಭದ್ರಯ್ಯ ಹೇಳ್ತಾನೆ, ಅವ್ರ ಹತ್ರ ಈಗ ಯಾವ ಶಕ್ತಿನೂ ಇಲ್ಲ ಅಂತ. ಏನಾಯಿತು ಅಂತ ಇವನು ಕೇಳಿದಾಗ, ಆಗೋದೇನು, ಅವ್ರ ಶಕ್ತಿಗೆ ಈ ಭೂಪ ಗೋರಿ ಕಟ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ನೀವಾ ಅಂತ ನರಸಿಂಹಯ್ಯ ಬೆಕ್ಕಸ ಬೆರಗಾಗಿ ಕೇಳ್ತಾನೆ. ಅವನ ಧ್ವನಿಯಲ್ಲಿ ದ್ವಂದ್ವಾರ್ಥ ಅಡಗಿರುತ್ತೆ. ಸುಬ್ರಾಯನಿಂದ ಶಾಸ್ತ್ರಿಗಳ ಬಲಭಂಗದ ಕಥೆಯನ್ನು ಕೇಳಿದ್ದ ಅವನಿಗೆ ಈಗ ತನ್ನ ಜೊತೆಲಿರೋವನು ಭದ್ರಯ್ಯ ಅಂತಲೇ ಖಚಿತ ಆಗುತ್ತೆ. ಆದರೂ ಕೂಡ ಅದನ್ನು ತೋರ್ಪಡಿಸ್ಕೊಳ್ಳದೆ ವಿಸ್ಮಯದ ದೃಷ್ಟಿಯಿಂದ ಅವನನ್ನು ವೀಕ್ಷಿಸ್ತಾನೆ. ನಾನು ಯಾರು ಗೊತ್ತೇನೋ ಹುಡುಗ ಅಂತ ಭದ್ರಯ್ಯ ಕೇಳಿದಾಗ, ಹ್ಞೂ ಅಂತ ಇವನು ತಲೆ ಆಡಿಸ್ತಾನೆ. ನಾನೇ ಕಣೋ ಶ್ರೀಚಕ್ರಧಾರಿ ಭದ್ರಯ್ಯ ಅಂತ ಹೇಳ್ಬಿಟ್ಟು ಭದ್ರಯ್ಯ ಹೇಳ್ತಾನೆ. ಓ ಶರಣಾದೆ ಗುರುವೆ ಅಂತ ಅನಿರೀಕ್ಷಿತವಾಗಿ ನರಸಿಂಹಯ್ಯನ ಬಾಯಿನಿಂದ ಮಾತು ಹೊರಗಡೆ ಬಂದೇ ಬಿಡುತ್ತೆ. ಅಹಹ ಅಂತ ಅಟ್ಟಹಾಸದಿಂದ ನಗುತ್ತಾ ನರಸಿಂಹಯ್ಯನ ಕಡೆಗೆ ಭದ್ರಯ್ಯ ದೃಷ್ಟಿಸ್ತಾನೆ. ಗುರುವೆ, ನನ್ನ ಮೇಲೆ ನೀವು ದಯೆ ತೋರಿಸ್ಬೇಕು, ನನ್ನನ್ನು ಉದ್ಧಾರ ಮಾಡಬೇಕು ಅಂತ ನರಸಿಂಹಯ್ಯ ಕೇಳ್ತಾನೆ. ನಿನ್ನ ಉದ್ಧಾರ ಮಾಡೋಕ್ಕೆ ಸ್ಕೂಲ್ ಇದೆಯಲ್ಲಪ್ಪ ಅಂತ ಹೇಳಿದಾಗ, ಸ್ಕೂಲ್ ವಿದ್ಯೆ ಕಲಿಯೋಕ್ಕೆ ನನ್ನ ಬುದ್ಧಿನ ನೀವು ಚುರುಕು ಮಾಡಿಕೊಡ್ಬೇಕು ಅಂತ ನರಸಿಂಹಯ್ಯ ಕೇಳ್ತಾನೆ. ಅದೇನು ವಿದ್ಯೆನೋ ಹುಡುಗ, ಎಲ್ಲರೂ ಕಲಿತಾರೆ ಅಂತ ಭದ್ರಯ್ಯ ತಾತ್ಸಾರದಿಂದ ಹೇಳ್ತಾನೆ. ಭದ್ರಯ್ಯನ ಮಾತಿಗೆ ನಿಜ ಅಂತ ನರಸಿಂಹಯ್ಯನ ಮನಸ್ಸು ಅನ್ನತ್ತೆ. ಕಲಿತ್ರೆ ಎಂಥದ್ದು ಕಲಿಬೇಕು ಗೊತ್ತಾ, ಜನರನ್ನು ಆಳೋ ವಿದ್ಯೆ ಕಲಿಬೇಕು ಅಂತ ಹೇಳಿಬಿಟ್ಟು ಭದ್ರಯ್ಯ ಹೇಳ್ತಾನೆ. ಇದೇ ಮಾತನ್ನು ತಾನು ಎಂದೋ ಯಾರಿಗೆ ಹೇಳಿದ ಹಾಗೆ ನೆನಪಾಯ್ತಲ್ವಾ ಅಂತ ನರಸಿಂಹಯ್ಯನಿಗನ್ಸುತ್ತೆ. ಒಂದೆರಡು ಕ್ಷಣ ಗತಕಾಲದ ಸ್ಮೃತಿ ಸಂಪುಟದ ಕಡೆ ಅವನ ಕಣ್ಣನ್ನು ಹರಿಸಿದಾಗ ಅವನಿಗೆ ತಕ್ಷಣ ಗೊತ್ತಾಗುತ್ತೆ. ಹಿಂದೆ ದೇವನಗೊಂದಿ ರೈಲ್ವೆ ಸ್ಟೇಷನ್ನಿಂದ ತಾನು ಸುಬ್ರಾಯ ಇಬ್ಬರು ಜಾಜಿಹಳ್ಳಿಗೆ ಬರ್ತಾ ಇದ್ದಾಗ, ಯಾವ ವಿದ್ಯೆ ಕಲಿತಿದ್ಯಪ್ಪ, ಹೊಟ್ಟೆ ಬಟ್ಟೆಗೆ ಕೊಡೋ ಅಂಥ ವಿದ್ಯೆ ತಾನೇ ಅಂತ ಸುಬ್ರಾಯ ಕೇಳಿದಾಗ ತಾನು ಇದೇ ಮಾತೆ ಹೇಳಿರ್ತಾನೆ. ಅಯ್ಯೋ, ಅದೇನು ಮಹಾವಿದ್ಯೆ ಸ್ವಾಮಿ, ಹೊಟ್ಟೆಗೆ ಬಟ್ಟೆಗೆ ಕೊಡೋಂಥ ವಿದ್ಯೆ ಕಲಿತ್ರೆ ಸಾವಿರಾರು ಜನರನ್ನ ಆಳೋಂಥ ವಿದ್ಯೆ ಕಲಿಬೇಕು, ಅಂಥ ವಿದ್ಯೆನ ನಾನು ಕಲಿತಿದ್ದೀನಿ ಅಂತ ಹೇಳಿದ್ದು ಈಗ ಅವನ ಮನಸ್ಸಿಗೆ ನೆನಪಾಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.